ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का। उतला बोल रहा है? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है। और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था। पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी। हाँ, माटी भी तंदुरुस्त और लोग भी। अरे अब पहली वाली बात कहाँ? पर अब तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं। खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। हाँ। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है, परंपरागत खेती। ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವಂತಹ ತುಕ್ಕು ರೋಗ ಮತ್ತು ಅದರ ನಿಯಂತ್ರಣದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯ ರೋಗ ವಿಜ್ಞಾನಿಗಳಾದಂಥ ಡಾಕ್ಟರ್ ಎ ಪಿ ರಂಜಿನಿ ಅವರು. ನಮಸ್ಕಾರ ಡಾಕ್ಟರ್ ರಂಜಿನಿ ಅವರೇ. ನಮಸ್ಕಾರ ಸರ್. ಈಗ ಕಾಫಿ ಎಲೆಗೆ ಬರುವಂಥ ರೋಗದಲ್ಲಿ ತುಕ್ಕು ರೋಗನೂ ಕೂಡ ಬಹಳ ಮುಖ್ಯವಾದಂಥದ್ದು. ಮೊದಲಿಗೆ ಈ ಕಾಫಿ ತುಕ್ಕು ರೋಗದ ಆರ್ಥಿಕ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅಂದರೆ ಇದು ಬಂದರೆ ಎಷ್ಟರ ಮಟ್ಟಿಗೆ ಹಾನಿಯಾಗುತ್ತೆ ಮತ್ತು ಇದು ಹಿಂದೆ ಹೇಗೆಲ್ಲ ಹಾನಿಯನ್ನು ಈ ಕಾಫಿ ಬೆಳೆಗೆ ಉಂಟು ಮಾಡಿದೆ ಅಂತ. ಕಾಫಿ ಎಲೆ ತುಕ್ಕು ರೋಗನ ಕಿತ್ತಳೆ ತುಕ್ಕು ರೋಗ ಅಂತಾನು ಸಹ ಕರಿತೇವೆ. ಇದು ಕಾಫಿಯಲ್ಲಿ ಬರುವ ರೋಗಗಳಲ್ಲಿ ಅತ್ಯಂತ ಪ್ರಮುಖವಾದ ರೋಗ ಅಂತಲೇ ಹೇಳ್ಬೋದು ನಾವು. ಹಾಗೆ ಈ ರೋಗ 1861ರಲ್ಲಿ ಆಫ್ರಿಕಾದ ಲೇಕ್ ವಿಕ್ಟೋರಿಯಾದಲ್ಲಿ ಕಾಣಿಸ್ಕೊಳ್ಳುತ್ತೆ ಮೊದಲನೇ ಬಾರಿಗೆ. ಹಾಗೆ ಭಾರತದಲ್ಲಿ 1869ರಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ರೋಗನ ಜಗತ್ತಿನ 7 ಪ್ರಮುಖ ಸಸ್ಯ ರೋಗಗಳಲ್ಲಿ ಒಂದು ಅಂತ ಗುರುತಿಸಲಾಗಿದೆ. ಏಕೆಂದ್ರೆ ಇದು ಶ್ರೀಲಂಕಾ ದೇಶದಲ್ಲಿ ಆಗಿನ ದಿನಗಳಲ್ಲಿ ಕಾಫಿ ಒಂದು ಪ್ರಮುಖ ಬೆಳೆ ಆಗಿತ್ತು. ಈ ರೋಗದಿಂದ ಅವರ ಆರ್ಥಿಕ ಪರಿಸ್ಥಿತಿ ತುಂಬಾನೇ ಹದಗೆಡಿತು. ಅದಲ್ಲದೆ ಸಾಮಾನ್ಯ ಜನರ ಹವ್ಯಾಸವಾಗಿದ್ದ ಕಾಫಿ ಸೇವನೆ ಚಹಾಕ್ಕೆ ಬದಲಾಯಿಸಿತು. ಆ ಲೆವೆಲ್ಗೆ ಈ ಕಾಫಿ ರೋಗ ತೀವ್ರತೆಯಾಗಿ ಪರಿಣಮಿಸಿತ್ತು ಆ ದೇಶಗಳಲ್ಲಿ. ಹಾಗೆ ಮುಂದೆ ಈ ರೋಗ ಎಲ್ಲಾ ಕಾಫಿ ಬೆಳೆಯುವಂತ ದೇಶಗಳಲ್ಲಿಯೂ ಸಹ ವ್ಯಾಪಿಸ್ಕೊಂಡಿದೆ ಈಗ ಸದ್ಯಕ್ಕೆ. ಕಾಫಿ ಎಲೆ ತುಕ್ಕು ರೋಗ ಇದನ್ನ ರೈತರು ನಿಯಂತ್ರಣ ಮಾಡದೇ ಇದ್ದಲ್ಲಿ 70% ಬೆಳೆ ನಷ್ಟ ಆಗತ್ತೆ ರೈತರಿಗೆ, ಮತ್ತೆ ಅವರ ಆದಾಯ ಸಹ ಕುಂಠಿತವಾಗುತ್ತೆ. ಹಾಗೆ ಈ ರೋಗ ಬಂದ್ಮೇಲೆ ಅದನ್ನ ನಿಯಂತ್ರಣ ಮಾಡಕ್ಕೂ ಹೆಚ್ಚು ಅವರು ಖರ್ಚು ಮಾಡ್ಬೇಕಾಗತ್ತೆ. ಹಾಗೆ ಇದಲ್ಲದೆ ಜಾಗತಿಕ ಕಾಫಿ ಉದ್ಯಮದ ಮೇಲೂ ಸಹ ಇದರ ಪರಿಣಾಮ ಇರುತ್ತದೆ. ಅಂದ್ರೆ ಇದನ್ನ ನಿಯಂತ್ರಣ ಮಾಡಲಿಲ್ಲ ಅಂದ್ರೆ 70% ಬೆಳೆಯನ್ನು ನಾವು ಕಳ್ಕೊಳ್ತೀವಿ. ಹೌದು. ಅಂದ್ರೆ ಇಳುವರಿ ಅಷ್ಟರ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ನಾವೀಗ ಅರೇಬಿಕಾ ಮತ್ತೆ ರೋಬಸ್ಟಾ ಅಂತ 2 ವಿಧದ ಕಾಫಿ ಬೆಳೆಯನ್ನ ಕಾಣ್ತೀವಿ. ಯಾವ ಕಾಫಿನಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ ಅಂತೀರಾ? ಈ ರೋಗ ಸಾಮಾನ್ಯವಾಗಿ 2 ಅರೇಬಿಕಾ ಮತ್ತು ರೋಬಸ್ಟಾ ಪ್ರಭೇದಗಳಲ್ಲೂ ಕಂಡು ಬಂದ್ರೂ ಸಹ ಅರೇಬಿಕಾ ತಳಿಗಳಲ್ಲಿ ಹೆಚ್ಚಿನ ಹಾನಿನ ಉಂಟು ಮಾಡುತ್ತೆ. ರೋಬಸ್ಟಾದಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ, ಆದ್ರೆ ಇದರಿಂದ ಯಾವ ಆರ್ಥಿಕ ನಷ್ಟನೂ ರೈತರಿಗೆ ಆಗೋದಿಲ್ಲ.
ಅಂದರೆ ಅರೇಬಿಕಾದಲ್ಲೇ ಹೆಚ್ಚು ಕಂಡು ಬರೋದಕ್ಕೆ ಕಾರಣ ಏನಿರ್ಬೋದು ಅಂತೀರಿ? ಅಂದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ರೋಬಸ್ಟಾದಲ್ಲಿ. ಹಾಂ. ಇದರಲ್ಲಿ ಸಸೆಪ್ಟಬಲ್ ಜೀನ್ಸ್ ಅಂತ ಹೇಳ್ತೀವಿ, ಆ ಜೀನ್ ಇದರಲ್ಲಿ ಅರೇಬಿಕಾ ತಳಿಗಳಲ್ಲಿ ಇರತ್ತೆ ಸರ್. ಹಾಗಾಗಿ ಅರೇಬಿಕಾ ತಳಿಗಳಲ್ಲಿ ಇದು ಜಾಸ್ತಿ ಕಂಡು ಬರುತ್ತೆ. ಈ ಕಾಫಿ ತುಕ್ಕು ರೋಗ ಯಾವ ಒಂದು ಸೂಕ್ಷ್ಮಾಣು ಜೀವಿಯಿಂದ ಉಂಟಾಗುತ್ತೆ ಅಂತೀರಾ? ಈ ರೋಗ ಒಂದು ಫಂಗಸ್ ಇಂದ, ಶಿಲೀಂಧ್ರದಿಂದ ಬರುತ್ತೆ. ಅದನ್ನ ಹಿಮೇಲಿಯಾ ವಸ್ಟಸ್ಟ್ರಿಕ್ಸ್ ಅಂತ ಕರಿತೀವಿ. ಹಾಗೆ ಈ ಶಿಲೀಂಧ್ರಕ್ಕೆ ಒಂದು ವಿಶೇಷತೆ ಕೂಡ ಇದೆ. ಈ ಶಿಲೀಂಧ್ರ ಕಾಫಿ ಗಿಡನ ಬಿಟ್ಟು ಬೇರೆ ಯಾವ ಗಿಡಗಳಿಗೂ ಸೋಂಕುಂಟು ಮಾಡೋದಿಲ್ಲ. ಹಾಗೆ ಇನ್ನೊಂದು ವಿಶೇಷತೆ ಕೂಡ ಇದೆ. ಏನಂದ್ರೆ ಈ ಶಿಲೀಂಧ್ರಕ್ಕೆ ಕಾಲ ಕಾಲಕ್ಕೆ ಅಥವಾ ವಾತಾವರಣಕ್ಕೆ ತಕ್ಕಂತೆ ತನ್ನ ವಂಶಾವಳಿಗಳನ್ನ ಬದಲಾಯಿಸ್ಕೊಳ್ಳೋ ಅಂತ ಶಕ್ತಿ ಸಹ ಇದೆ. ಓಹೋ, ಅಂದ್ರೆ ರೇಸಸ್ ಅಂತೀವಲ್ಲ, ಆ ರೀತಿ ಮಾಡ್ಕೊಳ್ಳೋ ಒಂದು ಸಾಮರ್ಥ್ಯ ಕೂಡ ಇದೆ ಅಂತೀರಾ? ಹೌದು. ಸದ್ಯ ಈಗ ಈ ಶಿಲೀಂಧ್ರದ ವಂಶಾವಳಿಗಳು 55ಕ್ಕೆ ಅಂದ್ರೆ ಏರಿಕೆ ಆಗಿದೆ. ಅಷ್ಟು 55 ವಂಶಾವಳಿಗಳು ವರದಿಯಾಗಿದೆ ಪ್ರಪಂಚದಲ್ಲಿ. ಮತ್ತೆ 40ರಿಂದ 45 ವಂಶಾವಳಿಗಳು ಭಾರತದಲ್ಲೇ ವರದಿಯಾಗಿದೆ. ಈಗ ನಮ್ಮ ಕರ್ನಾಟಕ ರಾಜ್ಯವನ್ನ ತೆಗೆದುಕೊಂಡ್ರೆ ಸಾಧಾರಣವಾಗಿ ಕೊಡಗು, ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲೇ ಹೆಚ್ಚಾಗಿ ಕಾಫಿ ನಾವು ಬೆಳಿತೀವಿ. ಎಲ್ಲೆಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ ಅಂತೀರಾ? ಸಾಮಾನ್ಯ ಇದು ತಳಿ ಮೇಲೆ ಡಿಪೆಂಡ್ ಆಗತ್ತೆ. ಸಸೆಪ್ಟಬಲ್ ವೆರೈಟೀಸ್ ಅಂತ ಕರಿತೀವಿ. ಎಲ್ಲಿ ಕಾವೇರಿ ಅಥವಾ 795 ಆ ತರ ತಳಿಗಳಲ್ಲಿ ತೀವ್ರತೆ ಜಾಸ್ತಿ ಇರುತ್ತೆ ಸರ್. ಅಂದ್ರೆ ಇದು ಮುಖ್ಯವಾಗಿ ಕಾಫಿ ತಳಿಗಳ ಮೇಲೆ ಅವಲಂಬವಾಗಿರುತ್ತೆ. ಹಾಗೂ ಸಮುದ್ರ ಮಟ್ಟ ಹೇಗೆ ಅಂದ್ರೆ ಬಿಲೋ 1000 MSL ಆ ತೋಟಗಳಲ್ಲಿ ಜಾಸ್ತಿಯಾಗಿ ಕಂಡು ಬರುತ್ತೆ. ಅಂದ್ರೆ ಸ್ವಲ್ಪ ಇದಕ್ಕೆ ಉಷ್ಣಾಂಶನೂ ಇರಬೇಕು ಅಂತೀರಾ ಹಾಗಾದ್ರೆ? ಹೌದು ಹೌದು ಹೌದು. ಇನ್ನು ಮುಖ್ಯವಾಗಿ ಕಾಫಿ ತುಕ್ಕು ರೋಗದ ಲಕ್ಷಣಗಳಿಗೆ ಬಂದ್ರೆ ಯಾವ ರೀತಿ ಇದು ಪ್ರಾರಂಭವಾಗುತ್ತೆ, ಯಾವ ರೀತಿ ಮುಂದುವರಿಯುತ್ತೆ ಅಂತೀರಾ? ಕಾಫಿ ಎಲೆ ತುಕ್ಕು ರೋಗ ಪ್ರಮುಖವಾಗಿ ಎಲೆಗಳನ್ನ ಬಾಧಿಸುತ್ತೆ. ಸ್ವಲ್ಪ ಮಟ್ಟದಲ್ಲಿ ನಾವು ಕಾಯಿಗಳ ಮೇಲೆ, ರೆಕ್ಕೆಗಳ ಮೇಲೆ ಸಹ ನೋಡ್ಬೋದು. ಬಟ್ ಪ್ರಮುಖವಾಗಿ ಎಲೆ ಮೇಲೆ ನೋಡ್ಬೋದು ನಾವು ಇದನ್ನ. ಪ್ರಾರಂಭದಲ್ಲಿ ಎಲೆಗಳ ಮೇಲೆ ಹೇಗೆ ಅಂದ್ರೆ ತಿಳಿ ಹಳದಿ ಬಣ್ಣದ ಚುಕ್ಕೆಗಳು, ಫಸ್ಟ್ ಚಿಕ್ಕ ಚಿಕ್ಕ ತಿಳಿ ಹಳದಿ ಬಣ್ಣದ ಚುಕ್ಕೆಗಳು ಕಾಣಿಸ್ಕೊಳ್ಳುತ್ತೆ. ಮತ್ತೆ ಈ ಚಿಕ್ಕ ಚುಕ್ಕೆಗಳು ಹಾಗೆ ಕ್ರಮೇಣವಾಗಿ ದೊಡ್ಡದಾಗಿ ಈ ಇಡೀ ಎಲೆನ ವ್ಯಾಪಿಸ್ಕೊಳ್ಳುತ್ತೆ. ಮತ್ತೆ ಕಿತ್ತಳೆ ಬಣ್ಣಕ್ಕೆ ತಿರುಗತ್ತೆ. ಹಾಗೆ ಈ ಎಲೆಗಳ ತಳಭಾಗದಲ್ಲಿ ಇರುಡೋ ಬೀಜಾಣುಗಳು ಒಂಥರ ಪುಡಿ ರೂಪದಲ್ಲಿ ಕಾಣಿಸ್ಕೊಳ್ತದೆ. ಇದು ಪ್ರಮುಖವಾದ ಲಕ್ಷಣಗಳು. ಮತ್ತೆ ಹಾಗೆ ರೋಗ ಪೀಡಿತ ಎಲೆಗಳು ಉದುರೋಗುತ್ತೆ, ಬಲಿಯೋದಕ್ಕೆ ಮೊದಲೇನೆ ಉದುರೋಗ್ತವೆ. ಆಮೇಲೆ ರೆಕ್ಕೆಗಳು ತುದಿಯಿಂದ ಒಣಗುತ್ತೆ. ಮತ್ತೆ ಗಿಡ ಕೊನೆಯದಾಗಿ ಬರ್ಲು ತರ ಕಾಣುತ್ತೆ. ಮತ್ತೆ ಇಂಥ ಗಿಡಗಳಲ್ಲಿ ಏನಾಗುತ್ತೆ ಅಂದ್ರೆ ಕಾಫಿ ಕಾಯಿಗಳು ಬಲಿಯಲು ವಿಫಲವಾಗ್ಬಿಡುತ್ತೆ. ಅಂದ್ರೆ ಅದು ಜೊಳ್ಳಾಗಿ ಪರಿಣಮಿಸುತ್ತೆ. ಅದು ಬೀನ್ ಫಿಲ್ಲಿಂಗ್ ಆಗೋದಿಲ್ಲ, ಜೊಳ್ಳಾಗ್ಬಿಡುತ್ತೆ. ಅಂದ್ರೆ ಎಲೆಗಳೆಲ್ಲ ಉದುರೋಗಿ ಬರೀ ಕಾಂಡಗಳು ಮಾತ್ರ ಉಳ್ಕೊಂಡ್ಬಿಡುತ್ತೆ ತೀವ್ರವಾಗಿ ರೋಗ ಬಂದಾಗ. ಫೋಟೋಸಿಂಥಸಿಸ್ ಆಗೋದಿಲ್ಲ, ಹಾಗೆ ದ್ಯುತಿ ಸಂಶ್ಲೇಷಣೆ ಆಗದೆ ಇರೋದ್ರಿಂದ ಕಾಯಿಗಳು ಸಹ ಬಲಿಯೋದಿಲ್ಲ. ಕಾಯಿಗಳ ಗಾತ್ರ ಕೂಡ ಕಡಿಮೆ ಆಗುತ್ತೆ. ಯಾವ ಕಾಲದಲ್ಲಿ ಈ ಕಾಫಿ ತುಕ್ಕು ರೋಗ ಹೆಚ್ಚಾಗಿ ಕಂಡು ಬರುತ್ತೆ ಅಂತೀರಾ? ಸಾಮಾನ್ಯವಾಗಿ ಇಡೀ ವರ್ಷ ಈ ತುಕ್ಕು ರೋಗ ಕಂಡು ಬಂದ್ರು ಇದರ ತೀವ್ರತೆ ಹೇಗೆ, ಸಿವಿಯರಿಟಿ ಯಾವಾಗ ಜಾಸ್ತಿ ಇರುತ್ತೆ ಅಂದ್ರೆ ಸೆಪ್ಟೆಂಬರ್ ಇಂದ ನವೆಂಬರ್ ನಲ್ಲಿ, ಮಳೆಗಾಲದ ನಂತರದಲ್ಲಿ ಇದರ ತೀವ್ರತೆ ಜಾಸ್ತಿ ಇರುತ್ತೆ. ಅಂದ್ರೆ ಆ ಸಂದರ್ಭದಲ್ಲೇ ಇದು ಕಂಡು ಬರೋದಕ್ಕೆ ಏನ್ ಕಾರಣ ಅಂತೀರಾ? ಯಾಕೆಂದ್ರೆ ಮಳೆಗಾಲದ ನಂತರ ಈ ಹೊಸ ಎಲೆಗಳಿಗೆ ರೋಗ ಹರಡುತ್ತೆ. ಎಲೆಗಳು ಜಾಸ್ತಿ ಚಿಗುರುಕೊಂಡಿರುತ್ತೆ ಗಿಡ, ಆಗ ಎಲೆಗಳು ಜಾಸ್ತಿ ಇರುತ್ತೆ, ಅವಾಗ ಜಾಸ್ತಿ ಇರುತ್ತೆ ಸರ್. ಮತ್ತೆ ಅದರದ ಅನುಕೂಲಕರ ಅಂಶಗಳು ಸಹ ಅದಕ್ಕೆ, ಆ ವಾತಾವರಣ ಚೆನ್ನಾಗಿರುತ್ತೆ ಅದರದ್ದು ಸಂಖ್ಯೆನ ಜಾಸ್ತಿ ಮಾಡ್ಕೊಳ್ಳೋಕೆ. ಹಾಗಾಗಿ ಇದರ ತೀವ್ರತೆ ಆ ಸಮಯದಲ್ಲಿ ಜಾಸ್ತಿ ಇರುತ್ತೆ. ಅಂದ್ರೆ ಈ ಕಾಫಿ ತುಕ್ಕು ರೋಗ ಅಭಿವೃದ್ಧಿ ಆಗೋದಕ್ಕೆ ಅನುಕೂಲಕರವಾದಂತಹ ವಾತಾವರಣದ ಅಂಶಗಳು ಯಾವ್ಯಾವು ಅಂತೀರಾ? ಮೊದಲನೇದಾಗಿ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ನಿರಂತರವಾಗಿ ಬೀಳುವ ಮಳೆ, ಹಾಗೆ ಹ್ಯೂಮಿಡಿಟಿ, ಆರ್ದ್ರತೆ, ವಾತಾವರಣದ ಆರ್ದ್ರತೆ ಹೆಚ್ಚಾಗಿರುತ್ತದೆ ಆ ಟೈಮಲ್ಲಿ. ಮತ್ತೆ ಮಳೆ, ಬಿಸಿಲು ಮಳೆ ಈ ತರ ವಾತಾವರಣ ಇದ್ದಾಗ, ಹಾಗೆ ಡಿಸೆಂಬರ್ ತಿಂಗಳು, ನವೆಂಬರ್ ತಿಂಗಳಲ್ಲಿ ತುಂಬಾ ಮಂಜು ಇರುತ್ತಲ್ಲ ಅಂತ ವಾತಾವರಣ. ಹಾಗೆ 22ರಿಂದ 24 ಟೆಂಪರೇಚರ್, ಇದು ಫೇವರಬಲ್ ಟೆಂಪರೇಚರ್, ಅನುಕೂಲಕರವಾದ ಟೆಂಪರೇಚರ್ ಅಂತಲೇ ಹೇಳ್ಬೋದು. ಹಾಗೆ ಮತ್ತೆ ನೆರಳು ಸಹ, ಹದವಾದ ನೆರಳನ್ನ ನಾವು ಮೇಂಟೈನ್ ಮಾಡಿಲ್ಲ ಅಂದ್ರೆ ತೋಟದಲ್ಲಿ, ಮತ್ತೆ ಫಸಲು ತುಂಬಾ ಇದ್ದಾಗ ತೋಟದಲ್ಲಿ, ಇವೆಲ್ಲ ಅನುಕೂಲಕರ ಅಂಶಗಳು ಅಂತ ನಾವು ಹೇಳ್ಬೋದು ಸರ್. ಮತ್ತೆ ಈ ಶಿಲೀಂಧ್ರ ಇದೆಯಲ್ಲ, ತಾವು ತಿಳಿಸಿದಂಗೆ ಹೆಮಿಲಿಯಾ ವ್ಯಾಸ್ಟಿಟಿಕ್ಸ್ ಅಂತ, ಇದು ಎಲ್ಲಿ ಆಶ್ರಯ ಪಡೆಯುತ್ತೆ ಅಂತೀರಾ ಸಾಧಾರಣವಾಗಿ ಈ ಕಾಫಿ ತೋಟಗಳಲ್ಲಿ?
ಎಲೆಯಲ್ಲೇ ಇರುತ್ತೆ ಸರ್, ಅದು ಗಿಡಗಳಲ್ಲೇ ಇರುತ್ತೆ. ಅಂದ್ರೆ ಅದೇನು ಎಲ್ಲೂ ಹೋಗೋದಿಲ್ಲ, ಅಲ್ಲೇ ಇರುತ್ತೆ, ಅಲ್ಲೇ ತನ್ನ ಲೈಫ್ ಸೈಕಲ್ ನ ಕಂಪ್ಲೀಟ್ ಮಾಡುತ್ತೆ. ಕಾಫಿ ಗಿಡಗಳಲ್ಲೇ ತನ್ನ ಲೈಫ್ ಸೈಕಲ್ ನ ಕಂಪ್ಲೀಟ್ ಮಾಡುವಂತ ಸಾಮರ್ಥ್ಯ ಅದು ಹೊಂದಿದೆ. ಅದು ಎಲ್ಲ ಬಲಿತ ಎಲೆಗಳಲ್ಲಿ ಹಾಗೆ ಇರುತ್ತೆ. ಇಲ್ಲಿ ಏನಂದ್ರೆ ಏಪ್ರಿಲ್ ಇಂದ ಆಗಸ್ಟ್ ಅಲ್ಲಿ ಹೂಮಳೆ ಮತ್ತೆ ಹಿಮ್ಮಳೆ ಬಿದ್ದಾಗ ಈ ಬಲಿತ ಎಲೆಗಳಲ್ಲಿರುವ ಚುಕ್ಕಿಗಳು ಏನ್ ಮಾಡುತ್ತೆ ಅಂದ್ರೆ ಹೊಸ ಬೀಜಾಣುಗಳನ್ನ ಉತ್ಪಾದನೆ ಮಾಡಿ ಕ್ರಮೇಣವಾಗಿ ಹಳೆ ಎಲೆಗಳನ್ನು ಹೆಚ್ಚಾಗಿ ಕಂಡು ಬರುತ್ತೆ. ಅದಲ್ಲೇ ಇರುತ್ತೆ, ಎಲೆ ಉದುರಿದ್ರು ಬೀಜಾಣುಗಳ ರೂಪದಲ್ಲಿ ಅದು ತೋಟದಲ್ಲೇ ಇರುತ್ತೆ. ಮತ್ತೆ ಬಿದ್ದಂತ ಎಲೆಗಳಲ್ಲೂ ಏನಾದ್ರೂ ಆಶ್ರಯ ಪಡೆಯುತ್ತಾ? ಬಿದ್ದಂತ ಎಲೆಗಳಲ್ಲೂ ಸ್ವಲ್ಪ ದಿವಸದ 1-6 ತಿಂಗಳು ಮಟ್ಟಿಗೆ ಆ ಬೀಜಾಣುಗಳು ಜೀವಂತವಾಗೇ ಇರ್ತವೆ. ಅದಕ್ಕೇನಾದ್ರೂ ಒಂದ್ ಸ್ವಲ್ಪ ಮಾಯಿಶ್ಚರ್ ಅಥವಾ ಒಂದು ಸ್ವಲ್ಪ ನೀರಿನ ಅಂಶ ಸಿಕ್ಕಿದ್ರೆ ಅದು ಮೊಳಕೆ ಒಡೆದು ಗಿಡನ ಎಂಟರ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಇದು ಬೀಜ ಕಣಗಳ ರೂಪದಲ್ಲೇನೆ ಮುಖ್ಯವಾಗಿ ರೋಗ ಉಂಟು ಮಾಡೋದು. ಹೌದು, ಸ್ಪೋರ್ಸ್ ಅಂತೀವಲ್ಲ ಆ ರೀತಿಯಾಗ ಯುರಿಡೋಸ್ಪೋರ್ಸ್ ಅಂತ ಹೇಳ್ತೀವಿ, ಯುರಿಡೋ ಬೀಜ ಕಣಗಳು ಅಂತ ಹೇಳ್ತೀವಲ್ಲ, ಯುರಿಡೋಸ್ಪೋರ್ಸ್ ರೂಪದಲ್ಲಿ ಇರುತ್ತೆ. ಅದು ಹರಡೋದು ಹಾಗೇನೆ. ಹೇಗೆ ಹರಡುತ್ತೆ ಅಂದ್ರೆ ಇದು ಗಾಳಿ, ಮಳೆ, ಹಾಗೆ ಸ್ವಲ್ಪ ಮಟ್ಟಿಗೆ ಕೀಟ, ಪ್ರಾಣಿ ಹಾಗೂ ನಮ್ಮ ಹ್ಯೂಮನ್ ಆಕ್ಟಿವಿಟೀಸ್ ಇಂದಲೂ ಸಹ ಇದು ತೋಟದಲ್ಲೆಲ್ಲ ಹರಡುತ್ತೆ ಸರ್. ಅಂದ್ರೆ ಜನರು ಒಂದು ಗಿಡವನ್ನ ಮುಟ್ಟಿ ಇನ್ನೊಂದು ಗಿಡವನ್ನ ಮುಟ್ಟಾಗ್ಲೂ ಅದು ಹರಡ್ಬೋದು ಅಂತೀರಾ? ಅದು ಸ್ವಲ್ಪ ಪ್ರಮಾಣದಲ್ಲಿ ಅಂತ ಹೇಳ್ಬೋದು, ಬಟ್ ಮೇಜರ್ ಆಗಿ ಗಾಳಿ ಮತ್ತೆ ಮಳೆಯಿಂದಲೇ ಇದು ವ್ಯಾಪಕವಾಗಿ ಹರಡೋದು ತೋಟದಲ್ಲಿ. ನಾವು ನಿರ್ವಹಣಾ ಕ್ರಮಗಳಿಗೆ ಬಂದ್ರೆ ಏನೇನು ಕ್ರಮಗಳನ್ನ ಅನುಸರಿಸಬಹುದು ಅಂತೀರಿ? ನಿರ್ವಹಣಾ ಕ್ರಮಗಳಿಗೆ ಬಂದ್ರೆ ಈ ರೋಗನ ನಿರ್ವಹಣೆ ಮಾಡಕ್ಕೆ ನಮ್ಮ ಸಂಸ್ಥೆಯಿಂದ ಸಮಗ್ರ ನಿರ್ವಹಣಾ ಕ್ರಮಗಳನ್ನ ಅಭಿವೃದ್ಧಿ ಪಡಿಸಿದ್ದೇವೆ. ಮೊದಲನೇದಾಗಿ ತೋಟಗಳಲ್ಲಿ ರೋಗ ನಿರೋಧಕ ತಳಿಗಳಾದ ಚಂದ್ರಗಿರಿ, ಹಾಗೆ ಸೆಲೆಕ್ಷನ್ 5B, ಸೆಲೆಕ್ಷನ್ 6 ಮತ್ತು ಸೆಲೆಕ್ಷನ್ 9 ಇವುಗಳನ್ನ ಬೆಳೆಸುವುದು ಸೂಕ್ತವಾಗುತ್ತೆ. ಹಾಗೆ ಇತ್ತೀಚೆಗೆ ಬಿಡುಗಡೆಯಾದ CCRI ಶತಾಬ್ದಿಯನ್ನು ಕೂಡ ಆಯ್ಕೆ ಮಾಡ್ಕೊಳ್ಬಹುದು. ಅಂದ್ರೆ ಈ ಎಲ್ಲಾ ತಳಿಗಳು ಕೂಡ ಅರೇಬಿಕಾ ತಳಿಗಳನ್ನೇ ಇವು? ಅರೇಬಿಕಾ ತಳಿಗಳು. ಅರೇಬಿಕಾ ತಳಿಗಳು ಇವುಗಳಿಗೆ ರೋಗ ನಿರೋಧಕ ಶಕ್ತಿ ಇದೆ ಅಂತ ಹೇಳ್ತೀರಾ? ಹೌದು. ಅಂದ್ರೆ ಶತಾಬ್ದಿ ಅನ್ನೋದು ಒಂದು ಹೊಸ ತಳಿ. ಹೌದು, ಅದರಲ್ಲೂ ಕೂಡ ಒಳ್ಳೆ ನಿರೋಧಕ ಶಕ್ತಿ ಇದೆ ಅಂತ ಹೇಳ್ಬೋದು. ಕಾಫಿ ಎಲೆ ತುಕ್ಕು ರೋಗಕ್ಕೆ ನಿರೋಧಕ ಶಕ್ತಿ ಇದೆ. ನಿರೋಧಕ ತಳಿಗಳನ್ನ ಬಳಸ್ಕೊಳ್ಳೋದು ಒಂದು ಕ್ರಮ ಆಯ್ತು. ಇದನ್ನ ಬಿಟ್ಕೊಂಡ್ರೆ ಇನ್ನೇನು ಕ್ರಮ ಅನುಸರಿಸಬಹುದು? ಹಾಗೆ ತೋಟಗಳಲ್ಲಿ ನೆರಳನ್ನ ಮೇಂಟೈನ್ ಮಾಡೋದು, 2 ಹಂತದ ನೆರಳನ್ನ ಮೇಂಟೈನ್ ಮಾಡೋದ್ರಿಂದ, ಮೊದಲನೇ ಹಂತದಲ್ಲಿ ಕಾಡು ಮರಗಳು, 2ನೇ ಹಂತದಲ್ಲಿ ಹಾಲ್ವಾಣದ ಗಿಡಗಳನ್ನ ಮೇಂಟೈನ್ ಮಾಡೋದ್ರಿಂದ, ನಾವು ಆಪ್ಟಿಮಮ್ ಟೆಂಪರೇಚರ್ ನ ಮೇಂಟೈನ್ ಮಾಡೋದ್ರಿಂದ ಈ ರೋಗಾಣುವಿನ ಉತ್ಪಾದನೆ ಸ್ವಲ್ಪ ಮಟ್ಟದಕ್ಕೆ ಕುಂಠಿತ ಮಾಡಬಹುದು. ಟೆಂಪರೇಚರ್ 22 to 24 ಡಿಗ್ರಿ ಸೆಲ್ಸಿಯಸ್ ಅಂತ ಅಂದೆ ನಾವು ಆಪ್ಟಿಮಮ್ ಆಗಿ ಒಂದೇ ತರ ವಾತಾವರಣ ಇದ್ದಾಗ ಆ ರೋಗಾಣುಗೆ ಅನುಕೂಲಕರವಾದ ಅಂಶ ಸಿಗೋದಿಲ್ಲ. ಹಾಗಾಗಿ ನಾವು ನೆರಳನ್ನ ಮ್ಯಾನೇಜ್ ಮಾಡೋದ್ರಿಂದಲೂ ಈ ರೋಗನ ಸ್ವಲ್ಪ ಮಟ್ಟಕ್ಕೆ ತಡೆಗಟ್ಟಬಹುದು. ಮತ್ತೆ ಈ ಮರ ಕಪಾತು ಅಂತೀವಲ್ಲ ಅದನ್ನ ಸರಿಯಾಗಿ ಮಾಡಬೇಕಾಗುತ್ತೆ. ನೆರಳಿನ ಮರಗಳ ಸೌರುವಿಕೆ ಇದೆಲ್ಲ ಸರಿಯಾಗಿ ಮಾಡಬೇಕಾಗತ್ತೆ. ಹೌದು. ಮತ್ತೆ ಈ ಗಿಡಗಳಲ್ಲೂ ಏನಾದರೂ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತಾ? ಹೌದು, ಕಾಫಿ ಗಿಡಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಕುಯ್ದಾದ್ಮೇಲೆ ಹೂ ಮಳೆ ಬರೋಕ್ಕೂ ಮುಂಚೆನೆ ಗಿಡಕಸಿ ಮಾಡೋದ್ರಿಂದ ರೋಗಾಣುವಿನ ಆರಂಭಿಕ ಸೋಂಕು, ಮೊದಲ ಇನ್ಫೆಕ್ಷನ್ ನ ತಡೆಗಟ್ಟಬಹುದು. ಹಾಗೆ ಪ್ರಾರಂಭದಲ್ಲಿ ಕಂಡುಬರುವ ರೋಗಾಣುಗಳ ಸಂಖ್ಯೆ ಕೂಡ ಕಡಿಮೆ ಮಾಡಬಹುದು ನಾವು. ಮತ್ತೆ ತೋಟದಲ್ಲಿ ಸ್ವಚ್ಛತೆ ಕಾಪಾಡ್ಕೊಳ್ಳೋದು ಮುಖ್ಯ ಆಗುತ್ತೆ. ಈ ರೋಗ ಪೀಡಿತ ಎಲೆಗಳನ್ನ ತೆಗೆದು ಸ್ವಚ್ಛ ಮಾಡೋದು ಇದೆಲ್ಲ ಮಾಡ್ಬೇಕಾಗತ್ತೆ. ಈ ರೋಗಕ್ಕೆ ಅದು ಸ್ವಲ್ಪ ಕಷ್ಟನೇ. ಅಂದ್ರೆ ಮಳೆಗಾಲದಲ್ಲಿ ಬರುವಂತ ರೋಗಗಳಿಗೆ ಅದನ್ನ ಹೇಳ್ತೀವಿ. ಇಲ್ಲಿ ಸ್ವಲ್ಪ ಮಟ್ಟಕ್ಕೆ ಕಸಿ ಮಾಡಿದ್ನೆಲ್ಲ ನಾವು ಸ್ವಚ್ಛತೆ ಮಾಡ್ಕೊಂಡ್ರೆ ಆದಷ್ಟು ರೋಗಾಣುವಿನ ಸಂಖ್ಯೆನ ಕಡಿಮೆ ಮಾಡ್ಕೋಬಹುದು. ಇನ್ನ ಕೊನೆಯ ಒಂದು ಕ್ರಮವಾಗಿ ಸಾಧಾರಣವಾಗಿ ತಾವು ತಜ್ಞರು ರಾಸಾಯನಿಕ ಕ್ರಮಗಳನ್ನ ಶಿಫಾರಸ್ ಮಾಡ್ತೀರಾ? ಈ ತುಕ್ಕು ರೋಗ, ಈಗ ನಾವು ಅರೇಬಿಕಾ ಕಾಫಿಯನ್ನು ಬೆಳೀತಾ ಇದ್ದೀವಿ, ಪ್ರತಿ ವರ್ಷನೂ ನಮ್ಮ ಕಡೆ ಇದು ಬರ್ತಾ ಇದೆ ಅಂತ ಅಂದರೆ ಮುಂಜಾಗ್ರತೆಯಾಗಿ ಏನಾದರೂ ಸಿಂಪರಣೆ ಮಾಡಬಹುದಾ ಅಂತ? ಹೌದು ಸರ್, ಸಾಮಾನ್ಯವಾಗಿ ರೋಗ ಬರ್ದೇ ಇರಲಿ ಮುಂಜಾಗ್ರತಾ ಕ್ರಮವಾಗಿ ಮಳೆಗಾಲದ ಪ್ರಾರಂಭಕ್ಕೂ ಮುನ್ನ ನಾವು ಸಾಮಾನ್ಯವಾಗಿ 0.5% ಅಥವಾ 0.5 ರಷ್ಟು ಆಲ್ಕಲೈನ್ ಬೋರ್ಡೋ ಮಿಕ್ಸ್ಚರ್ನ, ಆಲ್ಕಲೈನ್ ಅಥವಾ ಕ್ಷಾರೀಯ ರಸಸಾರ ಹೊಂದಿರುವ ಬೋರ್ಡೋ ಮಿಕ್ಸ್ಚರ್ನ ಶಿಫಾರಸು ಮಾಡ್ತೇವೆ. ಸಿಂಪರಣೆ ಮಾಡ್ಲಿಕ್ಕೆ ರೈತರಿಗೆ ಅಡ್ವೈಸ್ ಮಾಡ್ತೀವಿ. ಇದನ್ನ ಸಾಮಾನ್ಯ ಎಲೆಯ ತಳಭಾಗಕ್ಕೆ ನಾವು ಸಿಂಪರಣೆ ಮಾಡ್ಲಿಕ್ಕೆ ಹೇಳ್ತೇವೆ. ಅಂದ್ರೆ ರೋಗಾಣು ಅಲ್ಲೇ ಇರುತ್ತೆ ಅಂತೀರ?
ರೋಗಾಣು ಅಲ್ಲೇ ಇರೋದಿಲ್ಲ, ಬಟ್ ರೋಗಾಣು ಎಲೆಯ ತಳಭಾಗದಲ್ಲಿ ಸ್ಟೊಮ್ಯಾಟಲ್ ಓಪನಿಂಗ್ಸ್ ಅಂತ ಇರುತ್ತೆ. ಆ ಓಪನಿಂಗ್ಸ್ ಮೂಲಕನೇ ಈ ರೋಗಾಣು ಗಿಡಗಳನ್ನ ಆವರಿಸ್ಕೊಳ್ಳುತ್ತೆ. ಸೊ ಆ ರೋಗಾಣು ಮೇಲೆ ಈ ಬೋರ್ಡೋ ದ್ರವಣ ಬಿದ್ದಾಗ ರೋಗಾಣುವಿನ ಎಂಟ್ರಿ ಕಾಫಿ ಗಿಡದಲ್ಲಿ ಆಗೋದಿಲ್ಲ. ಹಾಗಾಗಿ ನಾವು ಎಲೆಯ ತಳಭಾಗಕ್ಕೆ ಬೋರ್ಡೋ ದ್ರವಣನ ಸಿಂಪರಣೆ ಮಾಡಕ್ಕೆ ಹೇಳ್ತೀವಿ. ಅಂದ್ರೆ ಪತ್ರ ರಂಧ್ರಗಳು ಅಂತೀವಲ್ಲ, ಅವು ಎಲೆಯ ತಳಭಾಗದಲ್ಲೇ ಇರ್ತವೆ ಕಾಫಿ ಬೆಳೆ. ಅಲ್ಲಿಂದ ಈ ಒಂದು ಬೀಜ ಕಣಗಳು ಮೊಳಕೆ ಹೊಡೆದು ಪ್ರವೇಶ ಮಾಡ್ತವೆ ಅಂತೀರಾ? ಹೌದು. ಈಗ ಸಾಧಾರಣವಾಗಿ ನಾವು ಬೋರ್ಡೋ ಮಿಶ್ರಣ ಅಂದರೆ 1% ಬೋರ್ಡೋ ಮಿಶ್ರಣವನ್ನು ಶಿಫಾರಸು ಮಾಡ್ತಾ ಇರ್ತೀವಿ. ಇದಕ್ಕೆ 0.5% ಶಿಫಾರಸು ಮಾಡಿದ್ದೀರಾ? ಇದಕ್ಕೇನಾದರೂ ನಿರ್ದಿಷ್ಟವಾದ ಕಾರಣ ಇದೆಯಾ? ನಿಮ್ಮ ತೋಟಗಳಲ್ಲಿ ಬರೇ ಎಲೆ ತುಕ್ಕು ರೋಗ ಮಾತ್ರ ಇದೆ ಅಂದಾಗ 0.5% ಬೋರ್ಡೋ ದ್ರವಣ ಉಪಯೋಗ ಮಾಡೋದು ತುಂಬಾ ಸೂಕ್ತ ಸರ್. ಅದರ್ವೈಸ್ ತುಂಬಾ ವೇಸ್ಟ್ ಆಗತ್ತೆ, ಡಬಲ್ ದ ಕಾಸ್ಟ್ ವೇಸ್ಟ್ ಆಗತ್ತೆ, ಅದು ಎಲ್ಲಾನು ವೇಸ್ಟ್ ಆಗತ್ತೆ, ಕೆಮಿಕಲ್ ವೇಸ್ಟ್ ಆಗತ್ತೆ. ಈ ಬರೇ ಎಲೆ ತುಕ್ಕು ರೋಗ ಇದೆ ತೋಟಗಳಲ್ಲಿ ಅಂದ್ರೆ 0.5% ಸಾಕಾಗತ್ತೆ. ಇಲ್ಲ ನಿಮ್ ತೋಟದಲ್ಲಿ ಇದು ನಮ್ಮ ಕೊಳೆ ರೋಗ, ಕಾಯಿ ತೊಟ್ಟು ಕೊಳೆ ರೋಗ ಇದೆ ಅಥವಾ ಇನ್ನು ಬೇರೆ ರೋಗಗಳಿದೆ ಅಂದಾಗ ನೀವು 1% ಆಲ್ಕಲೈನ್ ಬೋರ್ಡೋ ಮಿಕ್ಸ್ಚರ್ ಯೂಸ್ ಮಾಡಬಹುದು. ಇನ್ನು ಒಂದ್ಸರಿ ರೋಗ ಬಂದ್ಮೇಲೆ ನಾವು ಯಾವ ಹಂತದಲ್ಲಿ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡಬೇಕಾಗತ್ತೆ ಅಂತೀರಾ? ಕಾಫಿಯಲ್ಲಿ ಸಾಮಾನ್ಯವಾಗಿ ಮುಂಜಾಗ್ರತಾ ಕ್ರಮವಾಗಿ ಬೋರ್ಡೋ ಮಿಕ್ಸ್ಚರ್ ಹೇಳ್ತೇವೆ, 0.5% ಬೋರ್ಡೋ ಮಿಕ್ಸ್ಚರ್. ಆದ್ರೆ ಮಳೆಗಾಲದ ನಂತರ ನಾನು ಹೇಳಿದೆ ಅವಾಗಲೇ, ರೋಗ ತೀವ್ರವಾಗಿರುವ ಕಾಲದಲ್ಲಿ ಮಳೆಗಾಲದ ನಂತರದಲ್ಲಿ ಸೆಪ್ಟೆಂಬರ್ನಿಂದ ಅಕ್ಟೋಬರ್ ನಂತರದಲ್ಲಿ ಶರೀರ ವ್ಯಾಪಿ ಶಿಲೀಂಧ್ರ ನಾಶಕಗಳನ್ನ ಸಿಂಪರಣೆ ಮಾಡೋದ್ರಿಂದ ಈ ರೋಗನ ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು. ಇಲ್ಲಿ ಶರೀರ ವ್ಯಾಪಿ ಶಿಲೀಂಧ್ರ ನಾಶಕಗಳು ನಮ್ಮಲ್ಲಿ ಅಧ್ಯಯನ ಮಾಡಿರುವುದು ಯಾವ್ದಂದ್ರೆ ಹೆಕ್ಸಕೊನೋಜೋಲ್ ಅಥವಾ ಇದನ್ನ ಕಾಂಟಾಫ್ ಅಂತ ಮಾರ್ಕೆಟ್ ಗಳಲ್ಲಿ ಸಿಕ್ಕತ್ತೆ. ಕಾಂಟಾಫ್ ಪ್ರತಿ ಬ್ಯಾರೆಲ್ಗೆ 400 ml ಅಥವಾ ಹೆಕ್ಸಕೊನೋಜೋಲ್ 75WG ಅಥವಾ ಇದು ಎಪಿಕ್ ಅಂತ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಇದು 30 ಗ್ರಾಂ ಪ್ರತಿ ಬ್ಯಾರಲ್ಗೆ. ಅಥವಾ ಇನ್ನೂ ಒಂದಿದೆ ಟ್ಯೂಬುಕನೋಜೋಲ್ ಅಥವಾ ಬುನೋಸ್ ಅಂತ ಹೇಳ್ತೀವಿ, ಇದನ್ನು 200 ml ಪ್ರತಿ ಬ್ಯಾರಲ್ಗೆ ಸಿಂಪರಣೆ ಮಾಡೋದ್ರಿಂದ ಈ ರೋಗನ ತಡೆಗಟ್ಟಬಹುದು, ನಿರ್ವಹಣೆ ಮಾಡಬಹುದು. ಅಂದ್ರೆ ಪ್ರತಿ ಬ್ಯಾರಲ್ಗೆ ಅದನ್ನ ದ್ರಾವಣ ತಯಾರು ಮಾಡಿಕೊಂಡು ಚೆನ್ನಾಗಿ ಸಿಂಪರಣೆ ಮಾಡಬೇಕಾಗತ್ತೆ. ಹೌದು. ಈ ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳನ್ನ ಒಂದು ಗಿಡಕ್ಕೆ 1 ಲೀಟರ್ ಅಷ್ಟು 700 ml ಇಂದ 1 ಲೀಟರ್ ಅಷ್ಟು ಹೋಗತ್ತೆ ಸರ್. ಕಾಂಟಾಫ್, ಎಪಿಕ್ ಅಥವಾ ಬುನೋಸ್ ಯಾವ್ದಾದ್ರು ಒಂದು ಶಿಲೀಂಧ್ರ ನಾಶಕನ ನೀವು ಮಳೆಗಾಲದ ನಂತರ ಸ್ಪ್ರೇ ಮಾಡಿದ್ರೆ ಸಾಕಾಗ್ತದೆ. ಒಂದು ಸಿಂಪರಣೆ ಸಾಕಾಗತ್ತೆ. ಈ 3ರಲ್ಲಿ ಯಾವ್ದಾದ್ರು ಒಂದನ್ನ ಸಿಂಪರಣೆ ಮಾಡಿದ್ರೆ ಸಾಕಾಗ್ತದೆ. ಹಾಗೆ ಇಲ್ಲಿ ಇನ್ನೊಂದು ಗಮನಿಸಬೇಕಾಗತ್ತೆ ಸರ್, ಮಳೆಗಾಲದ ಮುಂಚೆ ನಾನು ಬೋರ್ಡೋ ಮಿಕ್ಸ್ಚರ್ ಅಂತ ಹೇಳಿದೆ, ಆದ್ರೆ ಇಲ್ಲಿ ನಿಮ್ಮ ತೋಟಗಳಲ್ಲಿ ರೋಗದ ತೀವ್ರತೆ ತುಂಬಾನೇ ಇತ್ತು, ಒಂದು 30% ಗಿಂತ ಜಾಸ್ತಿ ಇತ್ತು ಅಂದಾಗ ನಾವು ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕನ ಉಪಯೋಗಿಸೋದೇ ಒಳ್ಳೇದು. ಮಳೆಗಾಲದ ಮುಂಚೆನು ಮಳೆಗಾಲದ ನಂತರನು. ರೋಗ ಅಷ್ಟು ಆಗಿ ಇಲ್ಲ ಅಂದಾಗ ಮಳೆಗಾಲದ ಮುಂಚೆ ಬೋರ್ಡೋ ದ್ರವಣ ಸಾಕಾಗ್ತದೆ. ಮತ್ತೆ ಇನ್ನೂ ಅಷ್ಟೇ, ಇನ್ನು ಕೆಲವು ತೋಟಗಳಲ್ಲಿ ಬರೇ ಈ 795 ಅಥವಾ ಕಾವೇರಿ ಅಂತ ತಳಿಗಳಿರ್ತವೆ. ಅಂತ ತೋಟಗಳಲ್ಲಿ ನಾವು ಎರಡೂ ಸಹ ಮಳೆಗಾಲದ ಮುಂಚೆ ಅಥವಾ ಮಳೆಗಾಲದ ನಂತರ ಎರಡೂ ಸಿಂಪರಣೆಗಳನ್ನು ನಮ್ಮ ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕಗಳನ್ನ ಉಪಯೋಗ ಮಾಡೋದ್ರಿಂದ ಆ ರೋಗನ ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು. ಇನ್ನು ಕೊನೆಯದಾಗಿ ತುಕ್ಕು ರೋಗದ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಡಾಕ್ಟರ್ ರಂಜಿನಿ ಅವರೇ? ಕೊನೆಯದಾಗಿ ಎಲೆ ತುಕ್ಕು ರೋಗನ ಪ್ರಾರಂಭಿಕ ಹಂತದಲ್ಲೇ ನಾವು ಗುರುತಿಸಿ ಸಮಗ್ರ ಕ್ರಮಗಳನ್ನ ಅನುಸರಿಸೋದ್ರಿಂದ ಉತ್ತಮ ಇಳುವರಿನ ಪಡೆಬಹುದು. ಹಾಗೆ ಮತ್ತೆ ರೈತರಿಗೆ ಹೇಳ್ಬೇಕಂದ್ರೆ ನಿಮ್ಮ ತೋಟ ನಿಮ್ಮ ಶಕ್ತಿ, ಅದನ್ನ ರೋಗದಿಂದ ರಕ್ಷಿಸಿ ಲಾಭವನ್ನ ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಸರ್. ಆತ್ಮೀಯ ರೈತ ಬಾಂಧವರೇ, ತಮಗೆ ಕಾಫಿ ಬೆಳೆಯಲ್ಲಿ ಕಂಡುಬರುವಂಥ ತುಕ್ಕು ರೋಗ ಮತ್ತು ಅದರ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ AP ರಂಜಿನಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9663750040. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9663750040. ತುಂಬ ಸಂತೋಷ ಡಾಕ್ಟರ್ ರಂಜಿನಿ ಅವರೇ, ತಾವಿದುವರೆಗೂ ಕಾಫಿ ಬೆಳೆಗಾರರಿಗೆ ಕಾಫಿ ಬೆಳೆಯನ್ನು ಬಾಧಿಸುವಂಥ ತುಕ್ಕು ರೋಗ ಮತ್ತು ಅದರ ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ. ಇವರನ್ನು ಮಾತನಾಡಿಸಿದವರು PM ಜಗದೀಶ್.
ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ.